ವಾಸುದೇವ, ನಿನ್ನ ಹೊರತಾಗಿ ನನಗೆ ಬೇರೆ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೇನೆ. ನನ್ನ ಕೈ ಹಿಡಿದ ಪದಿಗಳು ನನ್ನನ್ನು ಭೋಗ್ಯ ವಸ್ತುವಿನಂತೆ ದ್ಯೂತದಲ್ಲಿ ಪಡವಾಗಿಟ್ಟಿಸುವುದು. ಅಸ್ಥಿರಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ದುಶ್ವಾಸದಿಂದ ಅಪಮಾನಿಸಲಾ. ಇನ್ನು ನನ್ನ ಕಷ್ಟಗಳು ಕಳೆದು ಕೊನೆಗೆರಡು ದಿನಗಳಾದರೂ ಸುಖವಾಗಿರುವುದೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆ ಅಪಮಾನ. ಛೇ, ಪಿದಾದ ದ್ರೌಪದಿಯ ಹಣೆಯಲ್ಲಿ ಇನ್ನು ಏನೇನು ಇವಳೇಕೆ ಈ ರೀತಿ ಇರುವಳು? ನಿಷ್ಕಾರಣವಾಗಿ ಅಳುತ್ತಿರುವೆ ಏಕೆ? ನಾನು ನಿಷ್ಕಾರಣವಾಗಿ ಅಳುತ್ತೇನೆ. ಪಾಂಚಾಲಿಯ ಅರಿವಿಗೆ ಒಂದಲ್ಲ 10 ಕಾಣಲಿಲ್ಲ. ನೀವು ಪುರುಷರು, ನಿಮ್ಮನ್ನು ಯಾರಾದರೂ ಅಪಮಾನಪಡಿಸಿ ದುರ್ವಾಕ್ಯಗಳನ್ನಾಡಿದರೆ ನೀವೇ ಅವರಿಗೆ ತಕ್ಕ ಪ್ರತೀಕಾರವನ್ನು ಮಾಡುತ್ತೀರಿ. ಆದರೆ ಸ್ತ್ರೀಯ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗೆ ಅವರ ಹೊರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯವೂ ಬೇಕು. ಪರಮೇಶ್ವರ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏತಕ್ಕಾಗಿ ಸೃಷ್ಟಿಸಿದೆ? ಸ್ತ್ರೀ ಸಮಾಧಾನವಾಗುವ ಪ್ರಿಯೆ. ಸ್ತ್ರೀಯರ ಪರಾಧೀನತೆಯು ಸೃಷ್ಟಿಯ ನಿಯಮ. ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಪತಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಋಷಿಗಳ ಆಜ್ಞೆ ಮಾಡಿದ್ರಲ್ಲ. ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಮರುಗುವ ಪರಿಹರಿಸಿದೆ ಚತುರ, ಮರುಗುವ ಪರಿಹರಿಸಿದೆ. ಈ ಅಪಮಾನ ಸಾಯುವರೆಗೂ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನೆಷ್ಟು ಸಾರಿ ನಿನ್ನನ್ನು ಬೇಡಿದೆ. ನಡೆದು ಹೋಯಿತು. ಈ ದಿನ ನಿನ್ನ ದುಃಖಕ್ಕೆ ಕಾರಣವೇನೆಂಬುದನ್ನು ನನ್ನನ್ನು ತಿಳಿಸಬಾರದೆ ಪ್ರಿಯತಮೇ. ಎಷ್ಟೇ ಆದರೂ ನೀನು ಅಣ್ಣನ ಆಜ್ಞಾಧಾರಕದಲ್ಲಿ. ಅದು ಹಿಂದಿನ ಮಾತು. ನಾನೀಗ ಯಾರ ಆಜ್ಞಾಧಾರಕನಲ್ಲ. ಹಾಗಾದರೆ ತಿಳಿಸುವಿನ ಕೇಳಿ. ಈ ದಿನ ಹಸ್ತಿನಾಂಬಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆ ಹೋಗಿದ್ದ. ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು. ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬಿಡಲು ದೂತರನ್ನು ಆಸ್ಥಾನಕ್ಕೆ ಕಳಿಸಿದರು. ಈಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿದನೇ ಪಾಂಚಾಲಿ ಎಂದು ಪರಿಹಾಸಿ ಏನೆಂದೇ? ದುರ್ಯೋಧನನ ಪುನಃ ಸಂಧಿಗೆ ಪ್ರಯತ್ನ. ಯಾರು ರಾಯಭಾರಕ್ಕೆ ಹೋಗಿದ್ದವರು? ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮ ಸದಾ ಗೋಪಿಕಾಂಗನೆಯ ಸಲ್ಲಾಪದಲ್ಲಿ ಮಗ್ನರಾಗಿರುವ ಯದುಪತಿಗೆ ಯುದ್ಧವೆಂಬುದು ಕನಸೆ. ಅದಿರಲಿ ದೇವಿ, ಭಾನುಮತಿಗೆ ನೀನೇನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟೆ. ಏನೆಂದು? ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ? ಬಾಬು ಪಾಂಚಾಲಿ, ಬಾಬು, ನೀನು ನಮ್ಮೊಡನೆ ಜಗಳ ಮಾಡುವುದರಲ್ಲಿ ಚತುರಳು ಎಂದು ಭಾವಿಸಿದ್ದೆ. ಸರಿಯಾದವಾದ ಉತ್ತರವನ್ನೇ ಕೊಟ್ಟಿರುವೆ. ಪ್ರಾಣೇಶ್ವರ, ನೆನಪಿದೆ? ಹಿಂದೆ ಒಂದು ದಿನ ನೀನು ಈ ನನ್ನ ಬಿಚ್ಚದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಮತ್ತು ಇನ್ನು ಏನೇನೋ
ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ನುಡಿಸಬೇಕಿಸಿವೆ ಆ ದ್ರೌಪದಿ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಹೇಳಿ ನಾನಲ್ಲ. ಹೇಳುವುದು ಮಾತ್ರವಲ್ಲ, ಆಡಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನಿಚ್ಚಿದರೇನಾಯಿತು? ನೀನು ಅಣ್ಣನ ಆಜ್ಞಾಘಾತರಲ್ಲವೇ? ಅದು ಹಿಂದಿನ ಮಾತು. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾವದಲ್ಲಿ ತೊಡಗಲಿ. ನಾನು ಮಾತ್ರ ಯುದ್ಧವನ್ನು ಆತುರದಿಂದ ಎದುರು ನೋಡುತ್ತಿರುವೆನು. ಮೃತ್ಯು ಬಲಿಪೀಠದಲ್ಲಿ ಕರಗತವಾದ ಶತ್ರುಗಳು ರಕ್ತ ಸಾಗುವರನ್ನು ನೋಡುವೆನು. ಕಣ್ಮರೆಸಿ ಉಳಿಯಾರರು ದುಷ್ಟರ ಬಾಧ್ಯತೆಗಳನ್ನು ಛೇದಿಸಿ ಶಿಥಿಲ ದೇಹಗಳ ಬರವನ್ನಳಿಸಿ ಗುರು ಸೈನ್ಯದ ತಲೆಗಳನ್ನು ಯಮಲೋಕದಲ್ಲಿ ಚಿತ್ರಗುಪ್ತ ಹೇಳಿಕೆ ಮಾಡಿಕೊಳ್ಳಲಿ. ಕೈ ಎತ್ತಿ ದಿಟ್ಟದಲ್ಲಿ ಹೇಳುತ್ತೇನೆ, ಗೌರವ ಪರಾಜಯ ನಿರ್ಣಯವನ್ನು ಗೌರವದಂತ ಅಪರಾಧಗಳನ್ನು ಧರ್ಮ ಕ್ಷಮಿಸಬಹುದು. ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಬಾಳ
ಅಣ್ಣ ಭೀಮಸೇನರು ಕೋಪಗೊಂಡಿದ್ದಾರೆ, ಏಕೆ? ಏಕೆ ಈ ನನ್ನ ಬಿರುಗೂದಲು ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡಬಲ್ಲದು. ಪಾಂಚಾಲಿ, ನಿನ್ನ ಕಷ್ಟ ಎಂದಿದ್ದರು ಏನಿದ್ದರು ನಮಗೆ ಸೇರಿದ್ದಲ್ಲವೇ? ಇಷ್ಟಕ್ಕೆ ಅಣ್ಣ ಭೀಮಸೇನನ್ನು ಮತ್ತೆ ಮತ್ತೆ ಕೆರಳಿಸಬಹುದೇ? ಧರ್ಮನಂದನ, ಯಾರಲ್ಲಿಯೂ ನನಗೆ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ಹೇಳ್ತೇನೆ. ಸಂಧಿಯ ಪ್ರಸ್ತಾವವು ನಿನಗುಚಿತವಿರಬಹುದು, ಅರ್ಜುನನ ಅದನ್ನು ಅನುಮೋದಿಸಬಹುದು. ಆದರೆ ಈ ದಾಸ್ಯಾವೃತ್ತಿ ಪಾಂಡವರ ಕಳಂಕವೆಂದು ಭಾವಿಸಿದ್ದೇನೆ. ಕಂಡವರ ಮುನಿಭೋಜಿಯಲ್ಲಿ ಸಂಧ್ಯಾಚನೆ ಮಾಡಲೆಂದು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರನನ್ನಾಗಿ ಪಡೆಯಲಿಲ್ಲ. ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಸಮೂಲವಾಗಿ ನಿನ್ನ ಕೋಪ ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಅಣ್ಣ ಅಣ್ಣ ಕೋಪಿಸಬೇಡ. ಅಗ್ಗದರ ಮಾತನ್ನು ನಿರಾಕರಿಸಬಾರದು. ವಿರುದ್ಧವಾಗಿ ನಡೆದರೆ ಧರ್ಮದ್ರೋಹ ಮಾತ್ರವಲ್ಲ, ಅನಾಹುತಗಳನ್ನು ಸತ್ಕರಿಸಬಹುದು. ಪರಾಕ್ರಮಿಗಳು ಪಾಂಡವರೆಂಬ ಮಾತಿಗೆ ಸಾಕ್ಷಿ ಈ ಚೌರದಂತು ಅಣ್ಣ ಪಾಂಡವರೆಂದಿದ್ದರು ಹೇಗಿದ್ದರು ಸ್ವತಂತ್ರ ಭಾರತದ ಕಡಿಗಲ್ಲುಗಳು ಅಲ್ಲದೆ ಹಜೆ ಎಂಬುದು ಲೋಕವೇ ಬಲ್ಲದು. ಅಣ್ಣನನ್ನು ಇಷ್ಟೊಂದು ಧಿಕ್ಕರಿಸಿ ಮಾತನಾಡುವುದು ಧರ್ಮವೇ? ಶಾಂತನಾಗು. ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನೇ ಮರೆಯುವುದು ನಿಮಗೆ ಉಚಿತವೆನಿಸುವುದಲ್ಲವೇ? ಪಾಂಚಾಲಿ, ಯುದ್ಧವಂತೆ ಶಾಂತಿ ರಕ್ಷಣೆ ಕ್ಷತ್ರಿಯರ ಪ್ರಥಮ ಕರ್ತವ್ಯ. ಯುದ್ಧವು ಎಂತಹ ಘೋರ ಪಾಪವೆಂಬುದು ನೀನು ತಿಳಿದಿಲ್ಲ. ಅದಕ್ಕಾಗಿ ಶಾಂತಿ ರಕ್ಷಣೆಯೇ ನನ್ನ ಪ್ರಥಮ ಕರ್ತವ್ಯ. ಸದ್ಗುಣವಂತರಿಗೆ ಬಂದ ವಿಪತ್ತು ತಡೆಯದೇ ಇರಲಾರದು ದೇವಿ. ರಾಜೇಂದ್ರ, ಧೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದೆ. ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆಯ ಔತಣವಲ್ಲವೆಂಬ ಪರಿಜ್ಞಾನವೂ ನಿಮಗಿಲ್ಲದೆವು. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಕಳುಹಿಸಿ ಎಲ್ಲೇ ಅಪಮಾನಕ್ಕೆ ಗುರಿಪಡಿಸಿರಲ್ಲ ಎಂಬುದೇ ನನ್ನ ಚಿಂತೆಯಾಗಿದೆ. ಈ ಕೋಲಾಹಲ ಅಗ್ಗಜ ವಾಸುದೇವನು ಬರುವಂತಿದೆ. ಇನ್ನು ನಾನು ಹೋಗುವೆನು. ಈ ಸಂಖ್ಯೆಯ ಪರಾಮರಗಳನ್ನು ಕೇಳುವುದರಲ್ಲಿ ನಮಗಾದ ಲಾಭವೂ ಇಲ್ಲ. ಪ್ರಾಣೇಶ್ವರ, ಸ್ವಲ್ಪ ನಿಲ್ಲಿ. ಅದೋ ನೋಡಿ, ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತಲೇ ಬರುತ್ತಿರುವನು. ಪರಮಾತ್ಮ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ ವಿಶೇಷಾದಿಯಾಗಿ. ಕೃಷ್ಣ, ನನ್ನದು ಒಂದು ನಮಸ್ಕಾರವಿರಲಿ. ಅಣ್ಣ, ಸಹೋದರಿ ನಮಸ್ಕರಿಸಿ. ಪರಮಾತ್ಮ, ಹೋದ ಕಾರ್ಯವೇನಾಯಿತು?
ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಸಂಧಿಯ ವಿಚಾರ ನಡೆಯಿತೇನು? ಧರ್ಮನಂದನ, ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆ. ಅದಕ್ಕೆ ಎಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರರೇ ಮುಂತಾದವರು. ಪಾಂಚಾಲಿ, ಇನ್ನಿಲ್ಲಿ ನನಗೆ ಕೆಲಸವಿಲ್ಲ. ಬರೀ ಸಂಘ ಚರ್ಚೆ, ಅವೇಕ ಸಾಹಸವಲ್ಲ. ಅಗ್ರಜ, ನಿಮ್ಮ ಪೌರುಷದ ಫಲವನ್ನು ನೀವೇ ಭುಂಜಿಸಿ. ಭೀಮನು ಅದರಲ್ಲಿ ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಕಣ್ಣೀರ ಕರೆಯದಿರು ಅಲ್ಲವೇ? ನೀನು ನಿರಾಶರಾಗಬೇಡ. ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವೆನು. ನಾನಿನ್ನು ಬರ್ತೇನೆ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆ ಮುಗಿಯುವುದು. ಹೇಮಾ, ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನಾಳುವುದು ಹೇಗೆ ಸಾಧ್ಯ? ಶತ್ರು ಬಲವನ್ನು ಕುರಿತು ಕೇಳಬೇಕಮ್ಮ. ವೈರಿ ನಿಗ್ರಹದ ಕಾರ್ಯ ಕೈಗೊಳ್ಳಬೇಕೆಂಬುದೇ ಪಾಂಡವರ ನಿಜ ಧರ್ಮ. ಅರ್ಜುನ, ಅವಸರವೇಕೆ? ಭೀಮಾ, ನಿನಗೊಪ್ಪುವ ಸಂದೇಶ ಹೊಂದಿರುವುದು. ಅದರ ಉದ್ದೇಶ ಸಂಧಿಯಲ್ಲ ತಾನೇ. ಸ್ವಯಂ ದುರ್ಯೋಧನನೇ ಭೀಮನಿಗೆ ಕಳಿಸಿರುವಾಗ ಸಂಧಿ ಹೇಗಾಯಿತು ಭೀಮ? ಯಾರೋ ದುಷ್ಟ ಪದಂಗ, ಏನೋ ದರ್ಪದ ಗರ್ವ ಸಂದೇಶ. ಅದನ್ನು ಕೇಳುವ ಇಚ್ಛೆ ಇದ್ದರೆ ನನ್ನ ಬಳಿ ಕೈ ಕಟ್ಟಿ ಕುಳಿತುಕೊಳ್ಳಬೇಕು. ಇಂತಲೇ ಹೇಳಿಬಿಡು. ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಅದು ಆಗಲಿ, ಸ್ವಲ್ಪ ಕಾಲ ಮಾತ್ರ. ನೀನು ಕೋಪ ಮಾಡುವುದಿಲ್ಲ ತಾನೆ? ನಿನ್ನ ಅಭಿಪ್ರಾಯ ತಿಳಿಯಿತು ಕೃಷ್ಣ. ಅಜ್ಞಾತವಾಸದಲ್ಲಿ ಅರ್ಜುನನ ಕೈಗೆ ಬಳೆಗಡಿಸಿದೆ. ಈಗ ಸಂಜೆ ನಮ ಮಾಡಿ ನಮ್ಮೆಲ್ಲರಿಗೂ ಸೀರೆ ಉಡಿಸಬೇಕೆಂದಿರುವ ಕಪಟಿ ಪಾಂಡವರ ಮೇಲೆ ನಿನಗೆ ಎಷ್ಟೊಂದು ಆಕ್ರೋಶ ಬೇಕೆ ಕೃಷ್ಣ? ಆಕ್ರೋಶವಲ್ಲ ಭೀಮ, ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ನೀನು ಕುಳಿತುಕೊಂಡರೆ ಅದು ಆಗಲಿ. ಹಾಗಾದರೆ ನೀನೀಗ ನನ್ನ ಬಂದಿ. ಎಲ್ಲಿ ಗದೆಯನ್ನು ಬಿಡು. ಕೃಷ್ಣ, ಭೀಮ, ಹುಡುಗಾಟವಲ್ಲ, ಬಿಡು ಗದೆಯನ್ನು. ಈಗ ಒಪ್ಪಿದೆ. ಅರ್ಜುನ, ಕ್ಷಣಕಾಲ ಗದೆಯನ್ನು ಹಿಡಿದಿರು. ಜೋಪಾನ. ತಂಗಿ, ಅಣ್ಣ, ನಾನು ಹೇಳಿದಂತೆ ಕೇಳಬೇಕು. ಕಂಡೆಯ? ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿದನೇ ಕೃಷ್ಣ. ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರದ ರೂಪದಲ್ಲಿ ದೊರೆಯಿತು. ಇದರಿಂದ ನಿನ್ನ ಪತಿ ಭೀಮನ ಕರಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯ ಮಾಡುತ್ತಿದೆಯಾ? ಪರಿಹಾಸ್ಯವಲ್ಲ ಸೋದರಿ, ಶತ್ರುಗಳ ಹೆಡೆಮುರಿ ಬಿಚ್ಚುವುದರಲ್ಲಿ ನೀನು ಮಹಾ ಪಂಡಿತೆ. ಹಾಗೆ ನಿನ್ನ ಪತಿ ಭೀಮನ ಕರಗಳನ್ನು ಬಂಧಿಸುವುದು ಬರುವುದೋ ಇಲ್ಲವೋ ಎಂದು. ಭೀಮ, ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಕೊಟ್ಟು ಪರಮಾತ್ಮರ ದಯವಿದ್ದಂತಾಗಲಿ. ಈಗ ಎಲ್ಲರೂ ಕೇಳಿ. ಭೀಮನ ಕರಗಳನ್ನು ಬಂಧಿಸಿರುವ ಹಗ್ಗವು ಇಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಆಗಿತ್ತು. ಕೃಷ್ಣ, ಈ ಹಗ್ಗದಿಂದ ನಿನ್ನನ್ನು ಬಂಧಿಸಿದರೆ ಯಾರ ದುರಾತ್ಮ? ದುರಭಿಮಾನಿ ದುರ್ಯೋಧನ ಆಜ್ಞೆ ಮಾಡಿದ, ದುರಾಚಾರಿ ದುಶ್ಯಾಸನ ನಡೆಸಿದ ಇಂತಹ ಸಾಹಸ ಮತ್ತಾರಿಗೆ ಸಾಧ್ಯ? ದುರಭಿಮಾನಿಯಾದ ದುರ್ಯೋಧನ ಆಜ್ಞೆ ಮಾಡಿದ, ದುರಾಚಾರಿ ದುಶ್ಯಾಸನ ನಡೆಸಿದ ಇಂತಹ ಸಾಹಸ ಮತ್ತಾರಿಗೆ ಸಾಧ್ಯ?
ದುಡುಕುತ ನುಡಿದ ಕೌರವನು ಹಿಡಿದ ದುಡುಕುತ ನುಡಿದ ಸಂಧಿಯನ್ನು ಬಯಸುವುದಾದರೆ ಅದು ರಣರಂಗದಲ್ಲಿ ಶಸ್ತ್ರಾಸ್ತ್ರಗಳ ಸ್ಪಂದನ ಮಧ್ಯೆ ದೊರೆಯುವುದಂತೆ. ನನ್ನ ಕೈಗಳನ್ನು ಬಿಟ್ಟು ಬಿಡು, ನಾನು ಮೆಚ್ಚಿಕೊಳ್ಳುತ್ತೇನೆ. ಎಲ್ಲಿ ನನಗಿದೆ ಈಗ ಕೇಳಿದ ವೀರ ಪ್ರತಿಜ್ಞೆಯನ್ನು ರಕ್ಷಕರಾಗಲಿ, ಯಮನೇ ಬಂದು ಎದುರಾಗಲಿ, ಪಂಚಭೂತಗಳೇ ಪ್ರತಿಭಟಿಸಲಿ, ನನ್ನ ಪರಮ ವೈರಿಯನ್ನೋರು ಉಳಿಸಲಾರರು. ಅವನ ಮರಾಶತ ಸಿದ್ಧ. ಅಂದು ದುರ್ಯೋಧನನ ಅಡ್ಡೋಲಕದಲ್ಲಿ ನಮ್ಮ ದುರ್ದೈವ ಪರಮಾವಧಿಯನ್ನು ಮುಟ್ಟಿದಾಗ ದುಶ್ಯಾಸನಿಂದ ಅಪಮಾನಿತರಾಗಿ ಕಣ್ಣೀರಿಡುತ್ತ ಮುಕ್ತ ಕೇಶಿನಿಯಾಗಿ ನಿಂತಿರುವ ಈ ಪಾಂಚಾಲಿಯ ಸಮ್ಮುಖದಲ್ಲಿ ಅಂದು ನುಡಿದಂತೆ ಕೌರವನ 99 ಮಂದಿ ತಮ್ಮನ್ನು ಅವನ ಏಕದ ಅಕ್ಷರಿನ ಸೈನ್ಯವನ್ನು ಭೂಗತ ಮಾಡಿ ದುರ್ಯೋಧನ ರಾಜಪೀಠವನ್ನು ನನ್ನ ಎಡಗಾಲಿನಿಂದ ಪುಡಿ ಧರ್ಮ ಸದಿಗೆ ತೋರಿದನು ತಡೆಯನ್ನು ನಾನು ಮುರಿಯದಿದ್ದರೆ ನಾನು ಬಲ ಭೀಮನಲ್ಲ ಕೃಷ್ಣ. ಇದಕ್ಕೆ ನಿನ್ನ ಬಾಳವೇ ಸಾಕ್ಷಿ. ಇನ್ನು ನಮ್ಮದಾಗಿ ಉಳಿದಿರುವುದು ಮಹಾಯುದ್ಧವೊಂದು. ನನ್ನ ಸರ್ವ ಪ್ರಯತ್ನಗಳನ್ನೆಲ್ಲ ವಿಫಲಗೊಳಿಸಿ ಕೌರವನೇ ಯುದ್ಧಕ್ಕೆ ಮುಂದಾದ. ಇನ್ನು ದೈವಬಲವಿದ್ದಂತಾಗ ಧರ್ಮನಂದನ, ಇನ್ನು ಯುದ್ಧಕ್ಕೆ ಸಕಲ ಸಿದ್ಧತೆಗಳು ನಡೆಯಲಿ. ಚಲಿಸುವುದೇ ಅವನಂತಗ ಶತಕೋಟಿ ದುರ್ಯೋಧನರು
ಮಾಯಗೆ